ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಂಡರ್ಫುಲ್. ಎಷ್ಟೇ ಆಗಲಿ ಯಾರು ಸಾಕಿದ್ ಹೇಳು? ಮದುವೆ ಆದ ಮಾತ್ರಕ್ಕೆ ಹೆಂಡತಿ ಮನೇಲಿರಬೇಕು ಅಂತ ಯೋಚನೆ ಮಾಡೋನಲ್ಲ ನೀನು. ಸೊ ಈಗೇನು ಹೇಳ್ತೀಯ ವಿಶ್ವ? ಎಲ್ಲದಕ್ಕೂ ರಾಮ 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 ಅಂತಿದ್ದೆ. ಕೊಟ್ಟಲ್ಲ ಕೈನ. ಹಂಗಿದ್ರೆ ನಾನೇ ನಿನ್ ಚೋಕರ. ಒಂದು ಸ್ವಲ್ಪ ಸ್ಥಾನ ಮಾನ ಅನ್ನೋದು ಬೇಡವ ನನಗೆ? ಈ ನಮ್ಮ ಅಪ್ಪಾಜಿಗೆ ತನ್ನ ಮಕ್ಕಳಲ್ಲಿ ಒಂದು ಚೂರು ಪಾರು ಎಬಿಲಿಟಿ ಇದೆ ಅಂತ ಅನ್ಸೋದೇ ಇಲ್ವಾ? ಮನೆ ಗಂಡು ಮಗ ನಾನು. ಮನೆ ಮಗ ಅನ್ನೋ ಪ್ರಿಯಾರಿಟಿ ಯಾವತ್ತೂ ಸಿಕ್ಕಿಲ್ಲ. ಯಾಕೆ ಭಾರ್ಗವ್? ಯಾಕೀಗೆ? ಓ, ನಿನಗೂ ಹೀಗೆಲ್ಲ ಅನ್ಸುತ್ತಾ? ಪರವಾಗಿಲ್ಲ. ಈ ಪ್ರಾಪರ್ಟಿ ಎಲ್ಲ ಆ ರಾಮನ್ ಸಂಸಾರಕ್ಕೆ ಹೋದ್ಮೇಲೆ ಅನ್ಸಿದ್ದಿದ್ರೆ ಚೆನ್ನಾಗಿರೋದಾ ಅಂತ. ದಿಸ್ ಈಸ್ ನಾಟ್ ಅಬೌಟ್ ಮನಿ ಆರ್ ಪ್ರಾಪರ್ಟಿ ಭಾರ್ಗವ್. ಈ ಮನೆ ಮಗ ಅನ್ನೋ ಸ್ಥಾನ ಮರ್ಯಾದೆ ಯಾವತ್ತು ಸಿಕ್ಕಿದೆ ನನಗೆ? ಶ್ರೀರಾಮನ್ನ ಮೆರೆಸ್ತಿದ್ದಾಗ ನಮ್ಮ ಅಣ್ಣನ ಮಗ ಮೆರಿಲಿ ಅಂತ ನಾನು ಮರ್ಯಾದೆ ಪ್ರೀತಿ ಕೊಟ್ಟೆ. ಆದ್ರೆ ಮೊನ್ನೆ ಬಂದಿರೋ ಆ ಸೊಸೆಗೆ ಸಿಗೋ ಮರ್ಯಾದೆ ಕೂಡ ನನಗೆ ಸಿಗ್ತಾ ಇಲ್ಲ ಇವತ್ತು. ಒಂಥರ ಸೋತೋಗಿರೋ ಫೀಲ್ ಬಾರ್ಕು. ತುಂಬಾ ಬೇಜಾರಾಗುತ್ತೆ. ತಾತ ಮೊಮ್ಮಗ ಸೇರ್ಕೊಂಡು ಸರಿಯಾದ ಮರ್ಯಾದೆ ಕೊಟ್ರು ನಂಗೆ. ಕೆಟ್ಟ ಮೇಲೆ ಬುದ್ಧಿ ಬರ್ತಾ ಇದೆಯಲ್ಲ ನಿನಗೆ. ಇದನ್ನೇ ನಾನು ಯಾವಾಗಲೂ ಹೇಳ್ತಾ ಇದ್ದಿದ್ದು. ಪ್ರತಿ ಸಲ ನಾನು ಈ ವಿಷಯ ಮಾತಾಡ್ದಾಗಲೆಲ್ಲ ನೀನು ನನ್ನ ದೊಡ್ಡ ವಿಲ್ಲನ್ ಥರ ನೋಡಿದೆ. ವಿಶ್ವ, ಇಲ್ಲಿ ಯಾರು ಯಾವುದನ್ನು ದಾನ ಮಾಡಲ್ಲ. ನಮಗೆ ಬೇಕಾಗಿರೋದನ್ನ ನಾವು ಮುಲಾಜೆ ಇಲ್ಲದೆ ಕಿತ್ಕೋಬೇಕು. ನಾನೊಬ್ಬ ಲೂಸರ್ ಅಂತ ಅನಿಸ್ತಿದೆ ಭಾರ್ಗವ್. ಈ ಮನೆ ಮಗ ಅನ್ನೋ ಸ್ಥಾನನೂ ಇಲ್ಲ ನನಗೆ. ಹೇಳ್ಕೊಳ್ಳೋದಕ್ಕೆ ನಾನು ದೇಸಾಯಿ ಅವರ ಮಗ. ಆದ್ರೆ ನನ್ನ ಪರಿಸ್ಥಿತಿ. ವಿಶ್ವ, ನಿನ್ನನ್ನು ನೀನು ಈಗ ಬ್ಲೇಮ್ ಮಾಡಿಕೊಂಡು ಏನೂ ಪ್ರಯೋಜನ ಇಲ್ಲ. ಸೀತನಿಗೆ ಸಿಕ್ಕಿರೋ ಸ್ಥಾನದ ಬಗ್ಗೆ ನೀನು ಯೋಚನೆ ಮಾಡ್ತಿದ್ಯಾ. ಆದರೆ ನಾನು ಈ ಸಾವಿರಾರು ಕೋಟಿ ಬೆಲೆ ಬಾಳೋ ಆಸ್ತಿ ಅಪ್ಪ ಇಲ್ದಿರೋ ಮಗು ಹೆಸರಿಗೆ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ಶ್ರೀರಾಮ ದೇಸಾಯಿ ಹಾಗೆ ಮಾಡಲಿಲ್ಲ ಅಂತಂದ್ರೆ ನನ್ನ ಹೆಸರನ್ನ ಬದಲಾಯಿಸ್ಕೋತೀನಿ. ಎಲ್ಲಾನು ಆ ಸಿಹಿ ತಲೆ ಮೇಲೆ ಸುರಿದ್ರೆ ನಾಳೆ ನಿನ್ನ ಮಗನ ಗತಿ ಏನು ವಿಶ್ವ? ಅವನು ನಿನ್ನ ಥರನೇ ನಿಂತ್ಕೋತಾನೆ. ಇದೇ ಥರ ಯೋಚನೆ ಮಾಡು. ಇನ್ನು ನಿಮ್ಮ ಅತ್ತಿಗೆ ವಿಚಾರಕ್ಕೆ ಬರೋಣ. ಅದೇ ನೀನು ಯಾವಾಗಲೂ ದೇವತೆ ದೇವತೆ ಅಂತ ಮೆರೆಸ್ತಾ ಇದೆಯಲ್ಲ, ಅವಳು ಏನು ಮಾಡಿ ಹೋಗಿದ್ದಾಳೆ ಗೊತ್ತಾ ವಿಶ್ವ? ಈ ಆಸ್ತಿ ಎಲ್ಲ ಶ್ರೀರಾಮ ದೇಸಾಯಿದಂತೆ. ಆದರೆ ಅವನು ಯಾವುದೇ ಕಾರಣಕ್ಕೂ ಯಾರಿಗೂ ಟ್ರಾನ್ಸ್ಫರ್ ಮಾಡೋದಕ್ಕಾಗೋದಿಲ್ವಂತೆ. ಹೆಂಗಿದೆ ನಿನ್ ದೇವತೆ ಕೊಟ್ಟು ಹೋಗಿರೋ ಆಶೀರ್ವಾದ?
ಹೊಟ್ಟೆ ಫುಲ್ ಆಯಿತು. ಏನೇಮ್ಮ, ನಿಂಗೋಸ್ಕರ ನಾನು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿದ್ದೀನಿ. ಸ್ವಲ್ಪ ತಿನ್ನಮ್ಮ, ತಿಂದರೆ ತಾನೇ ಶಕ್ತಿ ಬರುತ್ತೆ. ಅದು ಸಾಕು. ಖಾರನ ನೀರು ಕೊಡ್ರಿ. ಇಲ್ಲ, ಸೂಪರ್ ಆಗಿದೆ ಟೇಸ್ಟು. ಸಿಹಿ ಇತ್ತಗೋ, ನಮ್ಮಮ್ಮ ನಿನ್ಗೋಸ್ಕರ ಶಂಕರಪೋಳೆ ಮಾಡಿ ಕಳ್ಸಿದ್ದಾರೆ. ನನ್ನ ಹೊಟ್ಟೆಯಲ್ಲಿ ಒಂಚೂರು ಜಾಗ ಇಲ್ಲ ಕಣೋ. ಬೇಡ ಅಂದ್ರೆ ಆಂಟಿಗೂ ಬೇಜಾರಾಗುತ್ತೆ. ಸ್ವಲ್ಪ ತಿಂತೀನಿ ಕೊಡು. ಬೇಡ ಪುಟಿ, ಮೇಲೆ ಮೇಲೆ ತಿಂದರೆ ಹೊಟ್ಟೆ ಕೆಟ್ಟೋಗುತ್ತೆ. ನಾನು ಇದನ್ನೆಲ್ಲ ಒಂದು ಡಬ್ಬಿಗೆ ಹಾಕ್ಕೊಡ್ತೀನಿ, ಆಮೇಲೆ ನಿಮ್ಮ ಮನೆಗೆ ಹೋದ್ಮೇಲೆ ತಿನ್ನು, ಆಯ್ತಾ? ರೀ, ನಾನು ಸೀರೆ ಬದಲಾಯಿಸ್ಕೊಂಡು ಬರ್ತೀನಿ. ಸೀತನ್ ಮನೆಗೆ ಹೋಗಿ ಇವಳನ್ನ ಬಿಟ್ಬಿಟ್ಟು ಬಂದ್ಬಿಡೋಣ, ಆಯ್ತಾ? ಆಗ್ಲೇ ಹೊತ್ತಾಗೋಯ್ತಾ? ನಮ್ ಪುಟ್ಟಿ ಇನ್ನು ಈಗ ಬಂದ್ ಆಗಿದೆ. ಆ ಗಡಿಯಾರ ಸರಿಯಾಗಿಲ್ಲ ಅಂತ ಕಾಣತ್ತೆ. ಆಗ್ಲೇ ಸಂಜೆ ಆಗೋಯ್ತಾ? ಸಿಹಿ, ನೀನು ಮಿಸ್ ಹತ್ರ ಅಪ್ಪ ಅಮ್ಮ ಬಂದ್ರು ಅಂತ ಹೇಳ್ದೆ ತಾನೆ, ಮತ್ ತಾತನ ಜೊತೆ ಯಾಕೆ ಬಂದಿದ್ಯಾ? ನಿಮ್ಮ ಅಪ್ಪ ಅಮ್ಮ ಸ್ಕೂಲ್ ಹತ್ರ ವೇಟ್ ಮಾಡ್ತಿದ್ರು. ನೀನ್ ಏನೋ ನನ್ನಿಂದ ಮುಚ್ಚಿಡ್ತಾ ಇದ್ಯಾ. ಯಾಕೆ ನೀನ್ ಹ್ಯಾಪಿ ಆಗಿಲ್ವಾ? ನಾನು ಹ್ಯಾಪಿಯಾಗೇ ಇದ್ದೀನಿ ಕಣೋ. ಆ ಮನೆ ದೊಡ್ಡದು ಗೊತ್ತಾ? ಅಲ್ಲಿ ತುಂಬ ಜನ ಇದ್ದಾರೆ. ಅಪ್ಪ ಅಮ್ಮ ನನ್ನ ತುಂಬ ಪ್ರೀತಿ ಮಾಡ್ತಾರೆ. ನನ್ನ ಅಪ್ಪ ಅಮ್ಮನ ಜೊತೆನೇ ಮಲ್ಗೋದು. ನನಗೆ ಅಪ್ಪ ದಿನ ಹೊಸ ಹೊಸ ಕತೆ ಹೇಳ್ತಾ ಇರ್ತಾರೆ. ಮತ್ ಯಾಕೆ ನೀನ್ ಸ್ಕೂಲ್ ಹತ್ರ ಅವ್ರು ಬರೋ ತನಕ ವೇಟ್ ಮಾಡ್ಲಿಲ್ಲ? ಅದು ನನಗೆ ವಟಾರಾಗಿ ಬರಬೇಕು ಅಂತ ಆಸೆ ಆಯಿತು. ನೋಡು ನಾನು ಎಷ್ಟು ಲಕ್ಕಿ ಅಂತ. ನಾನು ವಟಾರಾಗಿ ಬರೋ ಅಷ್ಟರಲ್ಲೇ ತಾತ ಸಿಕ್ಬಿಟ್ರು. ಅಂದ್ರೆ ಯಾರಿಗೂ ಹೇಳ್ದಂಗೆ ಇಲ್ಲಿ ಬರಕ್ ಹೊರಟಿದ್ಯಾ? ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋದ್ರೆ ಅಥವಾ ಕಳ್ಳ ಬಂದು ನಿನ್ನ ಎತ್ಕೊಂಡೋದ್ರೆ ಮುಂಚೆ ತರ ನಿನ್ ಜೊತೆ ಇರಲ್ಲ ಕಣೆ. ಒಬ್ಳೇ ಇರ್ತೀಯ, ಹುಷಾರು. ಥ್ಯಾಂಕ್ಸ್ ಕಣೋ ಶ್ರೇಯಸ್. ನಿಮ್ ಮನೇಲಿ ಒಬ್ಬ ಹುಡ್ಗ ಇದ್ದಾನಲ್ಲ, ಅವನ ಹೆಸರೇನು? ಅನಿಕೇತ್. ಈಗ ಅವನೇ ನಿನಗೆ ಬೆಸ್ಟ್ ಫ್ರೆಂಡ್ ಆಗಿರ್ತಾನಲ್ವಾ? ನನ್ಕಿಂತ ಅವನೇ ಅಲ್ವಾ ನಿನ್ ಫೇವ್ರೇಟು? ಏನಾಯ್ತು ಸಿಹಿ? ಎಷ್ಟೇ ಫ್ರೆಂಡ್ಸ್ ಬಂದ್ರು ಫಸ್ಟ್ ಫ್ರೆಂಡೇ ಬೆಸ್ಟ್ ಫ್ರೆಂಡ್ ಅಲ್ವಾ? ಅಂದ್ರೆ ಈಗ್ಲೂ ನಾನೇ ನಿನಗೆ ಬೆಸ್ಟ್ ಫ್ರೆಂಡಾ? ಹೌದು ಕಣೋ. ನೀವು ಹೋಗಿ ಆಟೋ ತಗೊಂಡು ಬಂದ್ಬಿಡಿ, ನಾ ಅಷ್ಟರಲ್ಲಿ ಬೀಗ ಹಾಕಿ ಎಲ್ಲ ರೆಡಿ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.